ಈ ಒಟ್ಟು ಹೋರಾಟದ ಸ್ವರೂಪ RSS ತಗೊಂಡ್ರೆ ಸಾಮಾನ್ಯ ಜನರು ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ರು? ಸಾಮಾನ್ಯ ಜನರಲ್ಲಿ ಎರಡು ವಿಧ ಇರುತ್ತೆ, ಎರಡು ಮೂರು ವಿಧ ಇರುತ್ತೆ. ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದ್ ಥರ ಇರುತ್ತೆ. ಕೆಲವರೆಲ್ಲ ಅವರು ಮುಂದೆ ಬರದೇ ಇದ್ರು ಪೂರ್ಣ ಸಹಕಾರ ಕೊಡ್ತಿದ್ರು, ಒಪ್ತಾ ಇದ್ರು ಮಾಡುವಂತದ್ನ, ಸಂಘ ಮಾಡ್ತಾ ಇದ್ನ ಒಪ್ತಾ ಇದ್ರು ಜನ. ಇನ್ನು ಕೆಲವರು ಇವ್ರು ಯಾತಕ್ ಬೇಕಿದೆಲ್ಲ, ಸುಮ್ಮನೆ ಜೈಲಿಗೆ ಹೋಗ್ತಾರೆ, ತಿಂಗ್ಳುಗಟ್ಲೆ ಇರ್ತಾರೆ, ಯಾಕೆ ಬೇಕಿತ್ತು, ಇವ್ರು ಮನೇಲಿ ಇರಬಾರ್ದಾಗಿತ್ತ ಅಂತ ಕೆಲವ್ರದ್ದಿತ್ತು. ಇನ್ನು ಅದೇ ಪಕ್ಷದವರು ನಾವು ದಮನ ಮಾಡೋದಕ್ಕೋಸ್ಕರ ಯೋಚನೆ ಮಾಡ್ತಿದ್ರು. ಹೀಗೆ ಎರಡು ಮೂರು ರೀತಿನಲ್ಲಿತ್ತು. ಆದ್ರೆ ಒಳಗಿಂದೊಳಗೆ ಪ್ರೋತ್ಸಾಹ ಕೊಟ್ಟವರು ಪೂರ್ಣ ನಮ್ಮ ಈ ಕಾರ್ಯಕ್ರಮಕ್ಕೆ ಜನಗಳಿದ್ರು, ಆ ಥರದ ಸಂಖ್ಯೆನೂ ಇತ್ತು. ಈ ಭೂಗತ ಚಟುವಟಿಕೆ ಅಂದಿದ ತಕ್ಷಣ ನಂಗೆ ನೆನಪಾಗಿದೆ ಏನಂದ್ರೆ ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಟ ನಡೀತೋ ಆ ರೀತಿ ಸ್ವತಂತ್ರ ನಂತರದ್ದು ಹೋರಾಟಗಳು ನಡೀತು ಅಂತ ಅನ್ಸುತ್ತೆ. ನಿಮ್ಗೆ ಒಟ್ಟು ಆ ಹೋರಾಟದ ಸ್ವರೂಪ ನೋಡಿದಾಗ ನಿಮಗ್ ನೆನಪಾಗುವಂತ ನಿಮ್ಮ ಘಟನೆಗಳು ಯಾವ್ದು ಅಂತ? ಇಡೀ ದೇಶದಲ್ಲಿ ತುಂಬಾ ಘಟನೆಗಳಾಗಿದೆ ಈ ಥರದ್ದು ಹೋರಾಟದ್ದು. ಆ ಹೋರಾಟ ಮಾಡುವಾಗ ಅನೇಕರು ಈ ಪೊಲೀಸ್ ವ್ಯವಸ್ಥೆ ಎಲ್ಲರನ್ನು ಹುಡುಕ್ತಾ ಇತ್ತು ಅವಾಗ. ಆ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ, ಈ ಕಾಂಗ್ರೆಸ್ಸಿನ ನಾಯಕರುಗಳು ಅಂತ ಇರ್ತಾರಲ್ಲ ಆಯಾಯ ಊರಲ್ಲಿ, ಅವ್ರಿಗೆ ಅದೇ ಕೆಲಸ. ಏನಂತ ಹೇಳಿದ್ರೆ, ನೋಡಿ ಅವನು ಈ ಚಟುವಟಿಕೆಯಲ್ಲಿ ಇದ್ದಾನೆ, ಮುಂಚಿಂದ ಇವನು RSS, ಇವನು ಜನಸಂಘ, ಅವನನ್ನ ಹಿಡಿದು ಒಳಗಡೆ ಹಾಕಿ ನೀವು, ಇಲ್ದಿದ್ರೆ ಈ ತರ ಚಟುವಟಿಕೆ ಮಾಡ್ತಾರೆ ಅಂತ ಹೇಳುವಂತ ಪ್ರವೃತ್ತಿ ಬೆಳೆದಿತ್ತು ಅವಾಗ. ಆ ಥರದಲ್ಲಿ ಅನೇಕರನ್ನ ಅವ್ರಾಗ ಮಾಡಿಸ್ತಾ ಇದ್ರು. ಹಾಗೆ ಮಾಡಿದಾಗ ಅವ್ರನ್ನ ಕರ್ಕೊಂಡೋಗಿ ಚಿತ್ರಹಿಂಸೆ ಕೊಟ್ಟಿರೋದು ಉಂಟು. ಯಾತಕ್ಕಿಂತ ಹೇಳಿದ್ರೆ, ಈ ಭೂಗತ ಪತ್ರಿಕೆ ಹೊರಡುತ್ತಲ್ಲ ಅದು ಎಲ್ಲಿಂದ ಬರುತ್ತೆ, ಮತ್ತೆ ಈ ನಿಮ್ನೆಲ್ಲ ಸಂಘಟಿಸ್ತಾ ಇರ್ತಕ್ಕಂಥವ್ರು ಯಾರು, ಈ ಪ್ರಶ್ನೆಗಳು ಕೇಳಿದಾಗ ಅವ್ರಿಗೆ ಕೆಲವರಿಗೆ ಗೊತ್ತಿರ್ಲಿಲ್ಲ, ಉತ್ತರ ಕೊಡ್ತಿರ್ಲಿಲ್ಲ. ಕೆಲವರಿಗೆ ಗೊತ್ತಿದ್ರು ಕೊಡೋ ಹಾಗಿಲ್ಲ ಉತ್ತರನ. ಹಾಗಾಗಿ ಅವ್ರು ಹೇಳದೆ ಹೋದಾಗೆಲ್ಲ ಅವರಿಗೆ ಚಿತ್ರಹಿಂಸೆ. ಎಂತ ಚಿತ್ರಹಿಂಸೆಗಳು ಅಂತ ಹೇಳಿದ್ರೆ, ಪೊಲೀಸ್ ವ್ಯವಸ್ಥೆಯಲ್ಲಿ ಒಂದು ಏರೋಪ್ಲೇನ್ ಅಂತ ಇದೆ ಚಿತ್ರಹಿಂಸೆ. ಅದು ಎರಡು ಕೈಗಳನ್ನು ಹಿಂದಕ್ಕೆ ಕಟ್ಟಿ ಮೇಲ್ಗಡೆ ರಾಟೆಗೆ ಹಗ್ಗ ಹಾಕಿ ಆ ಎರಡು ಕೈಯನ್ನು ಹಿಂಭಾಗದಿಂದ ಎತ್ತುತ್ತಾರೆ. ಪ್ರಾಣ ಹೊರಟೋಗುತ್ತೆ ಆ ವ್ಯಕ್ತಿದು. ಎರಡು ಭುಜಗಳುವೆ ಇದು ಸ್ವಾಧೀನದಲ್ಲಿ ಇರಲ್ಲ, ಎರಡು ಭುಜನುವೆ. ಎರಡು ಕೈಯು ಹಿಂದ್ಗಡೆಯಿಂದ ಮೇಲೆ ಬಂದ್ಬಿಟ್ಟಿರುತ್ತೆ, ಮುಂದ್ಗಡೆಯಿಂದ ಮೇಲೆ ಹೋಗೋದಲ್ಲ. ಹಾಗಾಗಿ ಇಲ್ಲಿದು ಲಿಂಕು ಹೊರಟೋಗ್ಬಿಟ್ಟಿರುತ್ತೆ. ಆಮೇಲೆ ಅವ್ರು ಇಳಿಸಿದ ಮೇಲೆ ಪೊಲೀಸ್ನವರೇ ಗುದ್ದಿ ಭುಜನ ಕೂರಿಸ್ತಾರೆ, ಮತ್ತೆ ಅವಾಗ ನೋವು ತಡ್ಕೊಳಕ್ಕಾಗಲ್ಲ. ಆ ಥರದ್ದೊಂದು ಚಿತ್ರಹಿಂಸೆಗಳು. ಆಮೇಲೆ ತಲೆ ಹಿಡ್ಕೊಂಡು ಗೋಡೆಗೆ ಗುದ್ದುವಂತ ಚಿತ್ರಹಿಂಸೆಗಳು, ಹೊಡೆಯುವುದು ಬೆಲ್ಟಲ್ಲಿ, ಒಟ್ಟಿನಲ್ಲಿ ಬಾಯಿ ಬಿಡಿಸೋಕ್ಕೋಸ್ಕರ ಏನ್ ಬೇಕು ಅದೆಲ್ಲ ಮಾಡ್ತಾ ಇದ್ರು. ಈ ತರ ಆ ಭೂಗತ ಚಟುವಟಿಕೆ ಸಮಯದಲ್ಲಿ ಇಡೀ ದೇಶದಲ್ಲಿ ತುಂಬಾ ಈ ತರ ಘಟನೆಗಳಾಗಿದೆ. ಒಂದು ಎರಡಲ್ಲ, ತುಂಬಾ ಆಗಿದೆ. ತುಂಬಾ ಜನ ಪ್ರಾಣನೂ ಕಳ್ಕೊಂಡ್ಬಿಟ್ಟಿದ್ದಾರೆ, ಗೊತ್ತಾಯ್ತಾ. ತುಂಬಾ ಜನ ಕೈ ಕಾಲುಗಳನ್ನ ಕಳ್ಕೊಂಡಿದ್ದಾರೆ, ಊನ ಆಗಿದ್ದಾರೆ ಆ ಪೊಲೀಸ್ನವರ ಒಂದು ಹಿಂಸೆಗೋಸ್ಕರ. ಈ ತರದ ಘಟನೆಗಳು ತುಂಬಾ ಆಗಿದೆ ದೇಶದಲ್ಲಿ. ನಿಮ್ಮ ಮನೆಗಳಲ್ಲಿ ತುರ್ತು ಪರಿಸ್ಥಿತಿ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ ತಂದೆ ತಾಯಿ ಇರ್ಬೋದು ಅಥವಾ ನಿಮ್ಮ ಅಣ್ಣ ತಮ್ಮಂದ್ರು ಇವರೆಲ್ಲ ನಿಮ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರು? ನಾನು ಆಗ್ಲೇ ಹೇಳ್ದಾಗೆ ನಂದು ವಿದ್ಯಾಭ್ಯಾಸ ಮುಗಿದಿತ್ತು. ಆದ್ರೆ ನಂದು ಅಂತಿಮ BA ನಲ್ಲಿ ಯಾವುದೋ ಒಂದು ಪೇಪರ್ ನಂದು ಉಳಿದು ಬಿಟ್ಟಿತ್ತು, ನಾನು ಪಾಸ್ ಮಾಡಿರ್ಲಿಲ್ಲ. ಆದ್ರೆ ವಿದ್ಯಾಭ್ಯಾಸ ಕಾಲೇಜು ಜೀವನ ಎಲ್ಲ ಮುಗಿದಿತ್ತು, ನಾನು ಮನೇಲಿದ್ದೆ. ಅವಾಗ ನಾನು ಹೇಳಿದ್ನಲ್ಲ, ಈ ಕಾಂಗ್ರೆಸ್ ಪಾರ್ಟಿಯವರು ನಮಗೆ ಆಗದೆ ಇದ್ದವರೆಲ್ಲ ಇಂಥವ್ರು ಹೀಗೆ ಕೆಲಸ ಮಾಡ್ತಾ ಇದ್ರು, ಇದ್ ಮಾಡ್ತಾ ಇದ್ರು, ಅವ್ರನ್ನ ಹಿಡೀರಿ ಅಂತ ಹೇಳ್ತಿದ್ರು. ನಾನು ಅವಾಗ ನನಗೆ ಜವಾಬ್ದಾರಿ ಇದ್ದಿದ್ದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಹಾಸನ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಆಗಿದ್ದೆ. ಮತ್ತೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಈ ರಾಜ್ಯ ಮಟ್ಟದ ಸಮಿತಿಯಲ್ಲಿ ಸದಸ್ಯನಾಗಿದ್ದೆ. ಆಮೇಲೆ RSS ನಲ್ಲಿ ನಾನು ಹಾಸನ ಜಿಲ್ಲಾ ಶಾರೀರಿಕ ಪ್ರಮುಖ ಆ ಸಮಯದಲ್ಲಿ. ಹೀಗಾಗಿ ABVP ನಾನು ಕೆಲಸ ಮಾಡ್ತಾ ಇದ್ದೆ, ಇಡೀ ಜಿಲ್ಲೆನ ಪ್ರವಾಸ ಮಾಡ್ತಾ ಇದ್ದೆ ನಾನು ಅವಾಗ ABVP ಸಂಘಟನೆಗೆ. ಅದೆಲ್ಲ ಗೊತ್ತಿದ್ದರಿಂದ ಕೆಲವರೆಲ್ಲ ನಮ್ಮ ಹೆಸರನ್ನು ಹೇಳಿರ್ಬೋದು. ಹಾಗಾಗಿ ನಮ್ಮನೆಗೆ ಪೊಲೀಸ್ನವ್ರು ಹುಡ್ಕೊಂಬರೋಕ್ ಶುರುವಾದ್ರು. ಯಾವಾಗ ಒಂದೆರಡು ಸತಿ ಪೊಲೀಸ್ನವ್ರು ಬಂದ್ರು, ನಾನು ಇಲ್ಲದೇ ಇರೋ ಟೈಮಲ್ಲಿ ಬಂದಿದ್ದಾರೆ. ಅವನನ್ನು ಕೂಡಲೇ ನಮಗೆಲ್ಲ ಇದನ್ನ ಮಾರ್ಗದರ್ಶನ ಮಾಡ್ತಾ ಇದ್ದವರು ನಮ್ಮ ವಿಭಾಗ ಪ್ರಚಾರಕರಾಗಿದ್ದಂಥ ರಾಮಣ್ಣವ್ರು. ಅವಾಗ ಅವರಿಗೆ ನಾನು ದೂರವಾಣಿಲಿ ಒಂದೆರಡು ದಿವಸ ಬಿಟ್ಟು ನಾನು ಅವರಿಗೆ ಮಾತಾಡಿದೆ, ಈ ಥರ ಆಗಿದೆ, ನಮ್ಮ ಮನೆಗೆ ಬಂದು ಈ ಥರ ಕೇಳ್ತಾ ಇದ್ದಾರೆ, ಏನು ಮಾಡೋಣ ಅಂತ. ಹಾಗಾದ್ರೆ ನೀನು ಇವಾಗ ಅರೆಸ್ಟ್ ಆಗ್ಬಿಟ್ಟು ಕಾರ್ಯಕರ್ತರುಗಳು ಒಳಗಡೆ ಹೋದ್ರೆ ಏನು ಪ್ರಯೋಜನ ಇಲ್ಲಪ್ಪ, ನೀನು ಭೂಗತ ಕಾರ್ಯಕರ್ತನಾಗಿ ಬರಬೇಕು, ನಿನ್ನ ಮನೆ ಬಿಟ್ಬಿಡು ಅಂದರು. ಸರಿ ನೀನು ಒಪ್ಕೊಂಡೆ, ಹೇಳಿದ್ಮೇಲೆ ಮುಗಿದೋಯ್ತು. ಅದು ಒಪ್ಕೊಂಡು ತಕ್ಷಣ ನಾನು ಅಮ್ಮನಿಗೆ ಹೇಳಿ ನನ್ನಷ್ಟು ಬಟ್ಟೆಗಳೆಲ್ಲ ಒಂದಿಷ್ಟು ಇದಕ್ಕೆ ಹಾಕ್ಕೊಂಡು ರಾಮಣ್ಣ ಹೇಳೋದು, ಸೀದಾ ಹೊಳೆ ನರಸೀಪುರಕ್ಕೆ ಬಂದ್ಬಿಡು ನೀನು, ನಾನು ಅಲ್ಲಿ ಇದ್ದೀನಿ ಅಂತ ಹೇಳಿದರು.
ಸೊ ಹೊಳೆನರಸೀಪುರಕ್ಕೆ ನಾನು ಹೊರಟೋದೆ. ಹೀಗಾಗಿ ನಾನು ಮನೆ ಬಿಡಬೇಕಾಗಿ ಬಂತು. ಆ ಸಮಯದಲ್ಲಿ ಅನೇಕ ಸರ್ತಿಯ ನಮ್ಮನೆಗೆ ಪೊಲೀಸ್ನವ್ರು ಮತ್ತೆ ಬಂದು ಹೋಗಿದ್ದಾರೆ. ಅವಾಗ ನಾನು ಯಾವ ಸಿಗಲಿಲ್ಲ. ಅವಾಗ ನಮ್ಮ ತಾಯಿಯವರಿಗೆ ಹೆದರಿಸಿದ್ದಾರೆ. ನೋಡ್ರಮ್ಮ, ಅವ್ರೇನಾದ್ರು ಸಿಕ್ಕಿಬಿಟ್ರೆ ಕೈ ಮುರಿದಾಕ್ಬಿಡ್ತೀವಿ, ಕಾಲು ಮುರಿದಾಕ್ಬಿಡ್ತೀವಿ ಅವ್ರದ್ದು, ಹಾಗೆ ಹೀಗೆ ಅಂತೇಳಿ. ನಮ್ಮಮ್ಮ ಅದಕ್ಕೆ ಯಾವುದಕ್ಕೂ ಜಗ್ಲಿ. ಯಾಕೆಂದ್ರೆ ಇಷ್ಟು ಚಿಕ್ಕನ್ನಿಂದ ನಮ್ಮನೆ ಪೂರಾ ಅದು RSS ಮನೆ ಆದ್ರಿಂದವ ಎಲ್ಲ ನಮ್ಮಮ್ಮನಿಗೂ ಸಹ ಅದೆಲ್ಲ ಸಂಸ್ಕಾರ ಆಗೋಗಿತ್ತು. ಹಾಗಾಗಿ ಅವರು ನಂಗೆ 6 ಜನ ಗಂಡು ಮಕ್ಳಿದ್ದಾರೆ, ಅದೇನ್ ಮಾಡ್ಕತ್ತೀಯ ಮಾಡ್ಕೋಗು ಒಬ್ಬನ್ನ ಅಂತ ಈ ತರ ಎಲ್ಲ ನಮ್ಮಮ್ಮ ಹೇಳಿ ಕಳ್ಸಿದ್ದುಂಟು ಮನೆಯಿಂದವ. ಮತ್ತೆ ಅದಲ್ಲದೆ ನಮ್ಮ ಅಣ್ಣ ಅವಾಗ ನಮ್ಮನ್ನೆಲ್ಲ ಸಂಘಕ್ಕೆ ಕರ್ಕೊಂಬಂದವರು. ನಮ್ಮ 2ನೇ ಅಣ್ಣ ವಿಶ್ವೇಶ್ವರಯ್ಯ ಅಂತ, ಅವರು ವಿಲೇಜ್ ಅಕೌಂಟೆಂಟ್ ಆಗಿದ್ರು. ಅವರು ವಿಲೇಜ್ ಅಕೌಂಟೆಂಟ್ ಆಗಿದ್ದಾಗ ಅಲ್ಲಿಯ ರೆವಿನ್ಯೂ ಇನ್ಸ್ಪೆಕ್ಟರ್ ನಮ್ಮ ಅಣ್ಣಂಗೆ ಹೆದರಿಕೆ ಹಾಕಿದ್ದಾರೆ. ಏನ್ರಿ ನಿಮ್ಮ ತಮ್ಮ ಈ ಥರ ಸರ್ಕಾರದ ವಿರುದ್ಧ ಎಲ್ಲ ಚಳುವಳಿ ಮಾಡ್ತಾ ಇದ್ದಾರಂತೆ, ಆದ್ರಿಂದವ ಇದು ಸುದ್ದಿ ಬಂದಿದೆ ಅಂತ ಅಂದರು. ನಾನೇನು ಮಾಡೋಣ ಅದಕ್ಕೇಂದ್ರಿ ನಿಮ್ಮಣ್ಣ, ನೀವು ಬಂದು ತಹಸೀಲ್ದಾರರನ್ನು ಕಾಣಬೇಕು ಅಂದಿರಿ. ತಹಸೀಲ್ದಾರ್ ಹತ್ರ ಹೋಗಿದ್ದಾರೆ, ಚಂದ್ರಪಟ್ಟಣ ತಾಲೂಕ್ ತಹಸೀಲ್ದಾರರು ಅದೇ ಪ್ರಶ್ನೆ ಕೇಳಿದ್ರು. ಏನ್ರಿ ನಿಮ್ಮ ತಮ್ಮ ಈ ಥರ ಸರ್ಕಾರದ ವಿರುದ್ಧ ಎಲ್ಲ ಕೆಲಸ ಮಾಡ್ತಾ ಇದ್ದಾರಂತೆ, ಚಳುವಳಿಲೆಲ್ಲ ಭಾಗವಹಿಸ್ತಾ ಇದ್ದಾರಂತೆ ಅಂದರು. ಹೌದು, ನಾನೇನು ಮಾಡೋಣ, ಅದು ಅವ್ರವ್ರ ಇಷ್ಟ, ಅದಕ್ಕೆ ನಾನೇನು ಮಾಡೋಣ ಸ್ವಾಮಿ, ನೀನೇನು ಹೋಗಿ ಮಾಡು ಅಂತ ನಾನೇನು ಹೇಳಿಲ್ವಲ್ಲ ಅವರಿಗೆ, ನಂದೇನು ತಪ್ಪಿಲ್ವಲ್ಲ. ಅದೆಲ್ಲ ಇಲ್ಲ, ಅವ್ರೇನಾರು ಜೋರು ಮಾಡಿದ್ರೆ ನಿಮ್ಮ ಕೆಲಸ ಹೋಗುತ್ತೆ, ಅದಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ, ಆಗಲಿ ನಾನು ಕಾನೂನು ಪ್ರಕಾರ ಏನು ಬೇಕೋ ಅದನ್ನ ನೋಡ್ಕೊತೀನಿ, ಹೋದ್ರೆ ಕೆಲಸ. ಈ ಥರ ನಮ್ಮಣ್ಣ ಮಾತಾಡಿ ಎದ್ದು ಬಂದಿದ್ದು ಉಂಟು ಮನೆಯಲ್ಲಿ. ಈ ಥರ ಮನೇಲಿ ಹೋಗಿ ಥ್ರೆಟನ್ ಮಾಡಿದ್ದು ಉಂಟು. ಇದೆಲ್ಲ ನಡೆದಿದೆ ಮನೆಯಲ್ಲಿ. ನಮ್ಮನೆ ಅಂತಲ್ಲ, ಇಡೀ ದೇಶದಲ್ಲಿ ಎಲ್ಲಾರ ಮನೆಗೂ ಹೋಗಿ ಈ ಥರ ಅವರು ಬೆದರಿಕೆಗಳನ್ನ ಹಾಕಿದ್ದಾರೆ. ನೀವು ಸೂರಮ್ಮಣ್ಣ ಅವ್ರು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರಿ, ಏನೋ ಭೂಗತವಾಗಿ ನೀನು ಓಡಾಡ್ಬೇಕು, ಹೊಳೆ ನರಸೀಪುರಕ್ಕೆ ಬಾ ಅಂತ ಹೇಳ್ತಾರೆ. ಆದ್ರೆ ನೀವು ಅರೆಸ್ಟ್ ಆಗಿದ್ ಯಾವಾಗ ಅಂತ? ನವೆಂಬರ್ 14ರಿಂದ ಸತ್ಯಾಗ್ರಹ ಪ್ರಾರಂಭ ಆಯ್ತು, ಜೈಲ್ ಬರೋ ಕಾರ್ಯಕ್ರಮ. ಅಷ್ಟೊತ್ತಿಗಾಗ್ಲೇ ನಾನು ಮನೆ ಬಿಟ್ಟು ಭೂಗತ ಚಟುವಟಿಕೆಯಲ್ಲಿದ್ದು, ನಾನು ಹೊಳೆ ನರಸೀಪುರದಲ್ಲಿದ್ದೆ. ನಮ್ಮ ಭೂಗತ ಚಟುವಟಿಕೆ ಏನು ಕಾರ್ಯಗಳು ಅಂತಂದ್ರೆ, ನಾವು ಆ ಪತ್ರಿಕೆ ಬರೋದನ್ನ ಅದು ನಮಗೆ ಗುಪ್ತವಾಗಿ ಬರ್ತಿತ್ತು. ಆ ಗುಪ್ತವಾದ ಪತ್ರಿಕೆ ನಾವು ಕಾರ್ಯಕರ್ತರಿಗೆ ಗುಪ್ತವಾಗಿ ಹಂಚ್ತಿದ್ವಿ, ಅವರು ಗುಪ್ತವಾಗಿ ಸಾರ್ವಜನಿಕರಿಗೆ ಕೊಡ್ತಾ ಇದ್ರು. ಆಮೇಲೆ ಲೈಬ್ರರಿ ತಗೊಂಡೋಗಿ ಪೇಪರ್ ಮಧ್ಯದಲ್ಲಿ ಇಡ್ತಾ ಇದ್ರು, ಕಾಲೇಜ್ ಲೈಬ್ರರಿಯಲ್ಲಿ ಅದ್ರ ಮಧ್ಯೆ ಇಡ್ತಾ ಇದ್ರು ಆ ಗುಪ್ತ ಪತ್ರಿಕೆಗಳನ್ನ. ಇದನ್ನೆಲ್ಲ ನೋಡ್ಕೊಳ್ಳುವಂಥದ್ದು, ವ್ಯವಸ್ಥೆ ಮಾಡುವಂಥದ್ದು. ಎರಡನೇದು, ಪ್ರತಿ ವಾರ ಒಂದು ದಿವಸ ಸತ್ಯಾಗ್ರಹ ಆಗಲೇಬೇಕು ಒಂದು ತಾಲೂಕಲ್ಲಿ. 10 ಜನವಾರು ಸತ್ಯಾಗ್ರಹ ಮಾಡಬೇಕು, ಇದು ನಾವು ಮಾಡಿದ ನಿಶ್ಚಯ ಅವಾಗ. ಹಾಗಾಗಿ ಆ ಜನಗಳನ್ನು ಸೇರಿಸುವಂಥದ್ದು, ಕಾರ್ಯಕರ್ತನ ಹೋಗಿ ಮಾತಾಡಿಸಿ ತಾಲೂಕಲ್ಲಿ ಅವರನ್ನ ಕರ್ಕೊಂಬಂದು ಇಂಥ ದಿವಸ ನೀವು ಬಂದು ಸತ್ಯಾಗ್ರಹ ಮಾಡಬೇಕಪ್ಪ, ಏನೋ ಅಕಸ್ಮಾತ್ 1 ತಿಂಗಳು 2 ತಿಂಗಳು 3 ತಿಂಗಳು ಜೈಲಿಗೆ ಹಾಕ್ಬೋದು, ಬಿಟ್ಟರು ಬಿಡ್ಬೋದು, ನೀವು ಮಾನಸಿಕವಾಗಿ ತಯಾರಾಗಿ ಬಂದಿರಬೇಕು, ಬಟ್ಟೆ ತಗೊಂಬಂದು, ಇದೆಲ್ಲ ವ್ಯವಸ್ಥೆಗಳು ಮಾಡೋದಿತ್ತು. ಆ ಕೆಲಸನ ನಾವು ಆ 3 ತಿಂಗಳು ಮಾಡ್ತಾ ಇದ್ವಿ. ಆಮೇಲೆ ಯಾವಾಗ ಜನವರಿ 14 ಕೊನೆಯೇ ಸತ್ಯಾಗ್ರಹ ಅಂತ ಬಂತು, ನಾವು ಅಷ್ಟೊತ್ತಿ ಇಷ್ಟೆಲ್ಲ ಕೆಲಸ ಮುಗಿಸಿದ್ವಿ. ಅವಾಗ ಮತ್ತೆ ನಮಗೆ ನಮ್ಮ ರಾಮಣ್ಣವರಿಂದ ಸೂಚನೆ ಬಂತು, ನೋಡಪ್ಪ ಈ ಕೆಲಸ ಎಲ್ಲ ಮುಗೀತು, ನೀವು ಅನೇಕರು ಜೈಲಿಗೆ ಕಳಿಸಾಗಿದೆ, ನೀನು ಜೈಲಿಗೆ ಹೋದ್ರೆ ಅವರೆಲ್ಲ ನಿಮಗೆ ಸುಮ್ಮನೆ ಬಿಡಲ್ಲ, ಅದರಿಂದ ನೀನು ಕೊನೆ ದಿವಸದ ಸತ್ಯಾಗ್ರಹದಲ್ಲಿ ನೀನು ಸತ್ಯಾಗ್ರಹ ಮಾಡಿ ನೀನು ದಸ್ತಗಿರಿ ಆಗ್ಬೇಕಪ್ಪ, ಜೈಲಿಗೆ ಹೋಗ್ಬೇಕಾ ಬರುತ್ತೆ, ಹೋಗ್ಬೇಕು ಅಂದರು. ಆಯ್ತು ಅಷ್ಟೇ. ಸೀದಾ ನಾನು ಅವಾಗ ಬೇರೆ ಊರಲ್ಲಿ ಇದ್ದನು, ಹೊಳೆ ನರಸೀಪುರ ಬಿಟ್ಟಾಯ್ತು, ಹಾಸನದಲ್ಲಿದ್ದೆ ಅವಾಗ ನಾನು ವಾಪಸ್ಸು ಅರಸೀಕೆರೆಗೆ ನಮ್ಮೂರಿಗೆ ಬಂದು, ಅವತ್ತಿನ ದಿವಸ ಏನಂದ್ರೆ ನಮ್ಮ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರುಗಳು ಮತ್ತೆ ಅರಸೀಕೆರೆ ತಾಲೂಕಲ್ಲಿ ಇದ್ದಂಥ ಯಾರ್ಯಾರು ಅರೆಸ್ಟ್ ಆಗಿರಲ್ಲ ಆ ಕಾರ್ಯಕರ್ತರುಗಳು, ಸ್ವಯಂ ಸೇವಕರುಗಳು, ಇವ್ರನ್ನೆಲ್ಲ ಸಂಘಟಿಸಿ ಆಗಿತ್ತು ಸ್ವಲ್ಪ ಎಲ್ಲ ಆಗಿ. ಜನವರಿ 14 1976 ಜನವರಿ 14 ಸಂಕ್ರಾಂತಿ ಹಬ್ಬದ ದಿನ ಕೊನೇ ಇಡೀ ದೇಶದಲ್ಲಿ ಒಂದೇ ತರ, ಇಡೀ ದೇಶದಲ್ಲಿ ಕೊನೇ ಸತ್ಯಾಗ್ರಹ, ಅದರಲ್ಲಿ ನಾನು ಭಾಗವಹಿಸಿದೆ. ನಮ್ಮೂರಿಗೆ ನಾನು ಹೋದೆ. ಅಷ್ಟೊತ್ತಿಗೆ ಸುಮಾರು 200-250 ಜನ ಬೀದಿನಲ್ಲಿ ಕೂಗ್ಕೊಂಬರೋಕ್ಕೆ ತಯಾರಾಗಿದ್ರು. ಅದರಲ್ಲಿ ನಾವು 30 ಜನರಿಗೆ ಮಾತ್ರ ತಯಾರು ಮಾಡಿದ್ವಿ ಅಷ್ಟೇ ಅರೆಸ್ಟ್ ಆಗೋದಕ್ಕೆ. ಇನ್ನು ಬಾಕಿಯವ್ರು ಯಾರು ಆಗ್ಬಿಡಿ, ಎಲ್ಲ ಮನೆಗೆ ಹೋಗ್ಬಿಡಿ, ಅಲ್ಲಿಂದವ ಪೊಲೀಸ್ನವ್ರು ಬಂದು ಎಲ್ಲ ಇದು ನಮ್ಮನ್ನು ಕರ್ಕೊಂಡು ಹೋಗಿ ಕೂಡಲೇ ಮನೆಗೆ ಹೋಗಿ ಅಂತೇಳಿ ನಾವು 30 ಜನ ಒಂದಷ್ಟು ಜನ ಸೆಲೆಕ್ಟ್ ಮಾಡ್ಕೊಂಡು ನಾವೆಲ್ಲ ತಯಾರಾಗಿ ಬಂದಿದ್ವಿಲ್ಲ, ಬಟ್ಟೆ ಇದು ಎಲ್ಲ ಸ್ವಲ್ಪ ಎಲ್ಲ ತಯಾರಾಗಿ ಅದು ಒಂದು ಜಾಗದಲ್ಲಿ ಸೇರಿಸಿದ್ವಿ. ಅವಾಗ 144 ಇದೆ. 144 ಇದ್ದಾಗ 5 ಜನದ ಮೇಲೆ ಹೋಗೋಂಗಿಲ್ಲ. ಆದ್ರೆ ತಾಲೂಕಿಂದೆಲ್ಲ ಕಾರ್ಯಕರ್ತರು ಸ್ವಯಂ ಸೇವಕರೆಲ್ಲ ಬರ್ತಾ ಇದ್ದಾರೆ. ಹಾಗಾಗಿ ಅವ್ರುಗಳಿಗೆಲ್ಲರಿಗೂ ಮನೆಗಳನ್ನ ಹೇಳಿ ಒಂದೊಂದು ಮನೆಯಲ್ಲಿ 5-5 ಜನ ಇರಬೇಕು ಅಂತ ಹೇಳಿ ಹತ್ತಿರದಲ್ಲೇನೆ
ಎಲ್ಲರನ್ನೂ ಸೇರಿಸಿದ್ದಾಗಿತ್ತು. ಸರಿಯಾಗಿ 11 ಗಂಟೆಗೆ ಎಲ್ಲರೂ 5 ಜನ ಮನೆ ಬಿಟ್ಟು ಬರಬೇಕು, ದೂರದಿಂದ. ಎಲ್ಲ ದೂರ ಇರಬೇಕು, ಒಟ್ಟಿಗೆ ಬರಬಾರ್ದು ಅಂತೇಳಿ ಒಂದು ಜಾಗಕ್ಕೆ ಬಂದು ಸೇರಬೇಕು ಅಂತ ಎಲ್ಲ ನಿಶ್ಚಯ ಆಗಿತ್ತು. ಅದೇ ಥರ ಆಯಿತು. ಅಷ್ಟೊತ್ತಿಗೆ ನಾನು ಅಲ್ಲಿಗೆ ಹೋದೆ. ಅಷ್ಟೊತ್ತಿಗೆ ಇಂದಿರಾ ಗಾಂಧಿಯವರದ್ದು FUG ಮಾಡಿ ಅದರಲ್ಲೆಲ್ಲ ಪಟಾಕಿಗಳಿಟ್ಟಲ್ಲೇ ಹುಡುಗರು ಇನ್ನ ಹುಡುಗಾಟ ಎಲ್ಲ ಪಟಾಕಿಗಳಿಟ್ಟು ಎಲ್ಲ ಮಾಡಿ ಅದನ್ನು ಹಿಡ್ಕೊಂಡು ಹೊರಟ್ವಿ ನಾವು. ಸುಮಾರು 200-250 ಜನ ಇದ್ದಾರೆ ಜೊತೆಯಲ್ಲಿ. ಹೊರಟು ಅಲ್ಲಿ ಪಾತ್ರೆ ಪುಟ್ಟಶೆಟ್ಟಿ ಸರ್ಕಲ್ ಅಂತ ಒಂದು ದೊಡ್ಡ ಸರ್ಕಲ್ ಆ ಊರಿಗೆ, ಅಲ್ಲಿ ಇದ್ರದ್ದು ದಹನ ಮಾಡಬೇಕು ಅಂತಿತ್ತು. ನಾವಿನ್ನೇನು ಪಾತ್ರೆ ಪುಟ್ಟಶೆಟ್ಟಿ ಸರ್ಕಲ್ಗೆ ಹೋದ್ವಿ, ಅದು ದಹನ ಮಾಡೋ ಅಷ್ಟೊತ್ತಿಗೆ ಪೊಲೀಸ್ ವ್ಯಾನ್ ಸೈರನ್ ಮಾಡ್ಕೊಂಡು ಬಂತು. ಯಾರೋ ಹೇಳ್ಬಿಟ್ಟಿದ್ದಾರೆ, ಅಷ್ಟೊತ್ತಿಗೆ ಬಂತು. ಇನ್ನೇನು ಬಂದ್ರಿಂದ ನಾವು ಅದಕ್ಕೆ ಅಗ್ನಿ ಸ್ಪರ್ಶ ಮಾಡಕ್ ಬಿಡಲ್ಲ ಅಂತ ಹೇಳಿದ್ರೆ ಬೇಗ ಬೆಂಕಿ ಕಡ್ಡಿ ಗೀರಿ ಅದಕ್ಕೆಲ್ಲ ಇದೆಲ್ಲ ಹಾಕಿದ್ವಿ, ಏನು ಸೀಮೆ ಎಣ್ಣೆ ಅದು ಇದು ಹಾಕಿ ರೆಡಿ ಮಾಡಿದ್ವಿ. ಅದು ಹಚ್ಬಿಟ್ವಿ. ಹಚ್ಚಿದ ಕೂಡಲೇ ಅದು ಸರ್ಕಲ್ ಬಿತ್ತು. ಅದು ಪ್ರತಿಮೆ ಜೋರಾಗಿ ಉರಿತು, ಪಟಾಕಿಗಳ ಶಬ್ದ ಆಯ್ತು. ಬಂದು ಪೊಲೀಸ್ನವರು ದೂರ ನಿಂತ್ಕೊಂಡು ನೋಡ್ತಾ ಇದ್ರು. ಇಷ್ಟೆಲ್ಲ ಆಯ್ತು, ಎಲ್ಲ ದೂರ ಇದ್ರು. ಅವಾಗ ಅವ್ರು ಬಂದು ಎಲ್ಲರನ್ನೂ ಹಿಡ್ಕೊಳಕ್ ಬಂದ್ರು. ಹಿಡ್ಕೊಳಕ್ ಬಂದಾಗ ನಾವು ಏನು ನಿಶ್ಚಯ ಮಾಡಿದ್ವಿ ಅಷ್ಟು ಜನ ಮಾತ್ರ ಅವರಿಗೆ ಕೈಗೆ ಸಿಕ್ಕಿದ್ವಿ. ಬಾಕಿಯವರೆಲ್ಲ ಅಲ್ಲಿಂದ ಹೊರಗಾಯ್ತು. ಅವರೆಲ್ಲ ವ್ಯಾನಿಗೆ ಹತ್ತಿ ಅಂತ ಹೇಳಿದ್ರು. ಇಲ್ಲ, ವ್ಯಾನಿಗೆ ಹತ್ತೋದಿಲ್ಲ, ನೀವು ವ್ಯಾನ್ ತಗೊಂಡು ಬರದೇ ಹೋಗಿದ್ರೂ ಸಹ ನಾವೇ ಪೊಲೀಸ್ ಸ್ಟೇಷನಿಗೆ ಬರ್ತಿದ್ವಿ, ನಾವೇ ಅರೆಸ್ಟ್ ಆಗ್ತಿದ್ವಿ. ನಮ್ಮ ಉದ್ದೇಶನೇ ಜೈಲು ತುಂಬಿಸ್ಬೇಕು ಸ್ವಾಮಿ, ನೀವು ಬನ್ನಿ ನಮ್ಮ ಜೊತೆ ಅಂತ ಹೇಳಿ ಅವರನ್ನು ನಾವು 30 ಜನ ಘೋಷಣೆಗಳು ಹಾಕೊಂಡು ಹೋದ್ವಿ. ಹಿಂದ್ಗಡೆ ಆ ಪೊಲೀಸ್ ವ್ಯಾನ್ ಹಿಂದೆ ಬಂತು. ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವೇ ಅರೆಸ್ಟ್ ಆದ್ವಿ. ಹೀಗಾಗಿ ನಾನು ಅವತ್ತಿನ ದಿವಸ ಜನವರಿ 14ನೇ ತಾರೀಕು ನಾನು ದಸ್ತಗಿರಿಯಾಗಿ ನಮ್ಮೂರಿನ ಅರಸೀಕೆರೆ ಜೈಲಿಗೆ ನಮ್ಮನ್ನ ಅವತ್ತು ರಾತ್ರಿ ಇಟ್ಟರು. ಕರ್ನಾಟಕದಲ್ಲಿ ಎಷ್ಟು ಜೈಲುಗಳಿದ್ವು ಈ ತರದ್ ನೋಡಿದ್ರೆ? ಈಗ ಜೈಲ್ ಅಂತಂದ್ರೆ ಹೀಗೆ, ತಾಲೂಕ್ ಮಟ್ಟದಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲೇ ಲಾಕಪ್ಗಳಿರುತ್ತೆ, ಲಾಕಪ್ ಅಂತ ಹೇಳ್ತಾರೆ. ಅದು ಒಂಥರ ಜೈಲೇ. ಫಸ್ಟ್ ಎಳ್ಕೊಂಬಂದು ಅಲ್ಲಿ ಒಳಗಡೆ ಹಾಕಿರ್ತಾರೆ. ಆಮೇಲೆ ಅವ್ರನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿದ ಕೂಡಲೇ ಕೋರ್ಟ್ ಹೇಳುತ್ತೆ ಜುಡಿಷಿಯಲ್ ಕಸ್ಟಡಿ ಕೊಡಿ ಅಂತ. ಹಾಗೆ ಜುಡಿಷಿಯಲ್ ಕಸ್ಟಡಿ ಅಂದ ಕೂಡಲೇ ಅವಾಗ ಜಿಲ್ಲಾ ಬಂದಿಖಾನೆ ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಜಿಲ್ಲಾ ಬಂದಿಖಾನೆ ಇದೆ. ಎಲ್ಲಾ ತಾಲೂಕ್ ಸೆಂಟರ್ಗಳಲ್ಲೂ ಪೊಲೀಸ್ ಸ್ಟೇಷನ್ ಅಲ್ಲಿ ಲಾಕಪ್ ಇದೆ, ಗೊತ್ತಾಯ್ತಾ? ಆದ್ರಿಂದ ಸಾಕಷ್ಟು ಸಂಖ್ಯೆ ನಮ್ಮ ಕರ್ನಾಟಕದಲ್ಲಿ ಜೈಲುಗಳಿವೆ. ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಕೂಡ, ಈಗಿರೋ ಫ್ರೀಡಂ ಪಾರ್ಕ್ ಕೂಡ ಅವತ್ತು ಜೈಲಾಗಿತ್ತು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಹೇಳೋದಿದ್ರೆ? ನಾನು ಬೆಂಗಳೂರಿನವನ ಆಗಿರ್ಲಿಲ್ಲ ಅವಾಗ, ಹಾಗಾಗಿ ಅದ್ರದ್ದು ಪೂರಾ ಕಲ್ಪನೆ ಇಲ್ಲ. ಆದ್ರೆ ಆ ಫ್ರೀಡಂ ಪಾರ್ಕ್ ಎದುರುಗಡೆ ಸೆಂಟ್ರಲ್ ಜೈಲ್ ಇರೋದು. ಸೆಂಟ್ರಲ್ ಜೈಲಲ್ಲೇ ನಮ್ಮ ವಾಜಪೇಯಿ, ಅಡ್ವಾಣಿ ಅವರೆಲ್ಲ ಇದ್ದಿದ್ದು. ಅಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಎಲ್ಲ ಸತ್ಯಾಗ್ರಹಗಳನ್ನು ಅಲ್ಲಿ ಹಾಕಿದ್ರು. ಹಾಗಾಗಿ ಆ ಫ್ರೀಡಂ ಪಾರ್ಕ್ ಪಕ್ಕದಲ್ಲೇ ಎದುರುಗಡೆ ಇದ್ದಿದ್ರಿಂದ ಫ್ರೀಡಂ ಪಾರ್ಕ್ ನಾವು ಜೈಲ್ ಆಗಿರ್ಲಿಲ್ಲ. ಫ್ರೀಡಂ ಪಾರ್ಕ್ ಎದುರಿಗಿದ್ದು ಜೈಲು. ಇವಾಗ ರೇಸ್ ಕೋರ್ಸ್ ಇದೆಯಲ್ಲ, ಅದು ಅವಾಗ ಸೆಂಟ್ರಲ್ ಜೈಲು. ಇವಾಗ ಸೆಂಟ್ರಲ್ ಜೈಲು ಇದಕ್ಕೆ ಟ್ರಾನ್ಸ್ಫರ್ ಆಗಿದೆ. ಈಗ ಒಟ್ಟಾರೆ ನಿಮ್ಮ ಈ ಹೋರಾಟ ಮಾಡ್ಬೇಕಾದ್ರೆ ನಿಮ್ ಮೇಲೆ ಯಾವ್ಯಾವ ತರ, ಈಗ ಎಕ್ಸಾಂಪಲ್ ಇಲ್ಲಾದ್ರೆ ಯಾವ್ದೋ ಒಂದು ಕ್ರಿಮಿನಲ್ ಗಾದ್ರೆ ಬೇರೆ ಬೇರೆ ಕೇಸ್ಗಳು ಹಾಕ್ತಿದ್ರು, ಹಾಗಾದ್ರೆ ಈ ಹೋರಾಟ ಮಾಡಿದವ್ರಿಗೆ ಯಾವ ಕೇಸ್ ಹಾಕ್ತಿದ್ರು? ಈಗ ಅವಾಗ ಎರಡು ಕೇಸ್ ಹಾಕೋದಿಕ್ಕೆ 2 ಕಾನೂನು ಇತ್ತು. ಒಂದು DIR ಅಂತ, ಡಿಫೆನ್ಸ್ ಆಫ್ ಇಂಡಿಯಾ ರೂಲ್ ಅಂತ ಹೇಳಿ. ಇನ್ನೊಂದು ಮೀಸಾ ಅಂತ, MISA, ಮೇಂಟೆನೆನ್ಸ್ ಆಫ್ ಸೆಕ್ಯೂರಿಟಿ ಆಕ್ಟ್ ಅಂತ ಹೇಳಿ. ಹೀಗೆ ಸಾಮಾನ್ಯವಾಗಿ ನಾವೆಲ್ಲ ಅರೆಸ್ಟ್ ಆದ್ರೆ ಮಾಡಿದ್ರೆ, ಮನೆಗೆ ಹೋಗಿ ಕರ್ಕೊಂಬಂದು ಅರೆಸ್ಟ್ ಮಾಡಿದ್ರೆ, ಸತ್ಯಾಗ್ರಹ ಮಾಡಿ ನಾವು ದಸ್ತಗಿರಿ ಆದ್ರೆ ನಮಗೆಲ್ಲ DIR ಹಾಕ್ತಾ ಇದ್ರು. ಡಿಫೆನ್ಸ್ ಆಫ್ ಇಂಡಿಯಾ ರೂಲ್ ಹಾಕ್ಬಿಟ್ಟು ನಮ್ಮನ್ನ ಜೈಲಿಗೆ ಹಾಕ್ತಾ ಇದ್ರು. ಆದ್ರೆ ಮೇಂಟೆನೆನ್ಸ್ ಆಫ್ ಸೆಕ್ಯೂರಿಟಿ ಆಕ್ಟ್ ಇದ್ದಿದ್ದನ್ನ, ಅದು ಬಹಳ ದೊಡ್ಡ ಶಿಕ್ಷೆ. ಅದನ್ನ ದೊಡ್ಡ ಲೀಡರ್ಗಳಿಗೆ ಹಾಕೋರು, ದೊಡ್ಡ ಲೀಡರ್ಗಳಿಗೆಲ್ಲ ಹಾಕಿದ್ರು. ಎಲ್ಲ ದೇಶದಲ್ಲಿ ವಿರೋಧ ಪಕ್ಷ ನಾಯಕರುಗಳಿಗೆ, ಎಲ್ರಿಗೆ, RSS ನ ಸರ್ಸಂಘ ಚಾಲಕರು ಮಾನ್ಯ ಇವರು ಬಾಳಾ ಸಾಹೇಬ್ ದೇವರಸರಿಗೆ, ಆತರ ಎಲ್ಲ ಲೀಡರ್ಗಳಿಗೆ ಮೀಸಾ ಹಾಕ್ತಾ ಇದ್ರು. ಎಲ್ಲಾರನ್ನು ರಾಜಕೀಯ ಕೈದಿಗಳು ಅಂತಾನೆ ಅವಾಗ ನಿಶ್ಚಯ ಮಾಡಿ, DIR ಇರ್ಬೋದು ಅಥವಾ ಮೀಸಾದವ್ರು ಇರ್ಬೋದು, ಈ ತರ ಆ 2 ಕಾನೂನು ಅಡಿ ಎಲ್ಲರನ್ನೂ ದಸ್ತಗಿರಿ ಮಾಡ್ತಾ ಇದ್ರು. ನಿಮ್ಮೇಲೆ ಯಾವ ಕಾನೂನು ಹಾಕಿದ್ರು? ನಾನು ಸತ್ಯಾಗ್ರಹ ಮಾಡಿ ಹೋದಾಗ ನನಗೆ DIR ಅಲ್ಲಿ ಅರೆಸ್ಟ್ ಮಾಡಿದ್ರು. DIR ಅಲ್ಲಿ ಇದ್ದೆ. ಅದಾಗಿ ಒಂದು ಸ್ವಲ್ಪ ದಿನಕ್ಕೆ ಇಲ್ಲಿ ಅರಳೆಪೇಟೆನಲ್ಲಿ ABVP ಕಾರ್ಯಾಲಯ ಇತ್ತು. ಅಲ್ಲಿ ಲೆಟರ್ ಹೆಡ್ ಇತ್ತು. ಆ ಲೆಟರ್ ಹೆಡ್ ಅಲ್ಲಿ ನಮ್ಮ ಹೆಸರೆಲ್ಲ ಇತ್ತು. ಅವ್ರ ಲೆಕ್ಕದಲ್ಲಿ ಇದ್ರ ಲೆಟರ್ ಹೆಡ್ ಅಲ್ಲಿ ಹೆಸರಿರಲ್ಲ, ದೊಡ್ಡ ಲೀಡ್ರು ಅಂತ. ಹಾಗಾಗಿ
ನನಗೂ ಮೀಸಾನ ನಮ್ಮೂರಲ್ಲಿ ಹಾಕಿದ್ರು. ಹ್ಮ್. ಮೀಸ ಹಾಕಿದ್ರು. ಮೀಸ ಅದನ್ನು ಹಾಕಿ ಆಗ್ಲೇ ನಾನು ಜೈಲೊಳಗಡೆ ಇದ್ದೀನಿ. ಹ್ಮ್. ಆದ್ರಿಂದ ನನಗೆ ಆ ಮೀಸಾ ವಾರೆಂಟ್ನ ಹಾಗೆ ಇಟ್ಟಿದ್ರು. ನಾನು ಅಕಸ್ಮಾತ್ ಇವ್ರ ಮಧ್ಯದಲ್ಲಿ ಕೋರ್ಟಲ್ಲಿ ಹೋಗಿ ಬಿಡುಗಡೆಯಾಗಿ ಬಂದ್ರೆ ತಕ್ಷಣ ಮೀಸಾ ಅಪ್ಲೈ ಮಾಡ್ಲಿಕ್ಕೆ ಇದ್ದಿದ್ರು. ನನಗೆ 2 ಇತ್ತು, 2 ಬಿದ್ದಿತ್ತು. ಆದ್ರೆ ಅರೆಸ್ಟ್ ಆಗಿದ್ದು ಡೇ ಇರಲಿ. ಹ್ಮ್. ಮೀಸಾ ವಾರಂಟ್ ಇತ್ತು, ಅದನ್ನ ನನಗೆ ಕರೆದು ವಾಪಸ್ ಕೊಟ್ರು. ಹ್ಮ್. ಈ ತರ ನನಗೆ ಅವಾಗ 2 ಇದ್ದಿದ್ದು ಆ ತರ. ಈ ಒಟ್ಟಾರೆ ಈ ಕರ್ನಾಟಕದಲ್ಲಿ ತಗೊಂಡಂತ ಈಗ ಪ್ರಮುಖ ಹೋರಾಟಗಾರರು ಯಾರ್ಯಾರು ಅಂತ ಹೇಳ್ಬೇಕು? ಕರ್ನಾಟಕದಲ್ಲಿ ಎದ್ದು ಕಾಣ್ತಾ ಇದ್ದಂತ ವ್ಯಕ್ತಿಗಳು, ರಾಜಕೀಯ ವ್ಯಕ್ತಿಗಳು ಅಂದ್ರೆ ಜನಸಂಘದವರೇ ಮೇನು. ಹ್ಮ್. ಅವಾಗ ಜನಸಂಘದ ಅಧ್ಯಕ್ಷರು ಎಸ್ ಮಲ್ಲಿಕಾರ್ಜುನಯ್ಯ, ಹ್ಮ್. ಡಿ.ಎಚ್. ಶಂಕರಮೂರ್ತಿ, ಬಾಬುರಾವ್ ದೇಶಪಾಂಡೆ, ಇವರುಗಳೆಲ್ಲ ಅವಾಗ ಜನಸಂಘದ ನಾಯಕರುಗಳು. ಇಲ್ಲಿ ಅವರೆಲ್ಲರಿಗೂ ಮೀಸ ಹಾಕಿ ಒಳಗಡೆ ಹಾಕಿದ್ರು. ಕಾ ಬೋರಪ್ಪ ಅಂತ ಜನಸಂಘದ ಸೆಕ್ರೆಟರಿ, ಅವರು ಕಾರ್ಯದರ್ಶಿ, ಪ್ರಾಂತೀಯ ಕಾರ್ಯ, ಅವ್ರನ್ನು ಅರೆಸ್ಟ್ ಮಾಡಿದ್ರು. ಹೀಗೆ ಯಾರ್ಯಾರು ಜನಸಂಘ ಮತ್ತೆ ಸಂಘದಲ್ಲಿ ಪ್ರಮುಖರಿದ್ದು ಅವರೆಲ್ಲರನ್ನು ಒಳಗಡೆ ಹಾಕಿ ಮೀಸ ಹಾಕಿದ್ರು. ಡಿ.ಎಚ್. ಶಂಕರಮೂರ್ತಿಗಳು, ಅವ್ರ ಅಣ್ಣ ದಹ ಸುಬ್ಬಣ್ಣ ಅಂತ ಇದ್ದಾರೆ, ಅವ್ರುಗಳು, ಮತ್ತೆ ಯಡಿಯೂರಪ್ಪನವರು, ಮತ್ತೆ ಅಲ್ಲಿ ಎಸ್ ಮಲ್ಲಿಕಾರ್ಜುನಯ್ಯ, ಹೀಗೆ ಎಲ್ಲರನ್ನು ಹಾಕಿದ್ರು. ದೇವೇಗೌಡರು, ಇವರು ಹಾ, ದೇವೇಗೌಡರು ಕೂಡ ಇದ್ರು ಅನ್ಸುತ್ತೆ. ದೇವೇಗೌಡರನ್ನು ಇದು ಮಾಡಿದ್ರು, ಅರೆಸ್ಟ್ ಮಾಡಿದ್ರು. ಅವತ್ತಿನ ಆ ಪರಿಸ್ಥಿತಿ ಎಲ್ಲವೂ ತಿಳಿಯಾಗೋದಕ್ಕೆ ಯಾವ ಸಮಯ ಬೇಕಾಗಿತ್ತು? ಈ ಹೋರಾಟ ಇಂದಿರಾ ಗಾಂಧಿಗೆ ಮನನ ಆಗಿ ತುರ್ತು ಪರಿಸ್ಥಿತಿ ವಾಪಸ್ ನಾನು ತಗೊಳ್ಬೇಕು ಅನ್ನೋಂಥದ್ನ ಯಾವಾಗ ಮನಸ್ಸು ಬಂತು ಅವ್ರಿಗೆ? ತುರ್ತು ಪರಿಸ್ಥಿತಿ, ಇದೆಲ್ಲ ಹೋರಾಟದ ಒತ್ತಡ ಅವರು ಇಂದಿರಾ ಗಾಂಧಿ ಅವ್ರ ಮೇಲೆ ಬಿತ್ತು, ಸರ್ಕಾರದ ಮೇಲೆ ಬಿತ್ತು. ಅನಿವಾರ್ಯವಾಗಿ ಇದನ್ನ ತೆಗಿಬೇಕು ಅಂತ ಅವ್ರಿಗೆ ಅನ್ನಿಸ್ತು. ಅಷ್ಟೊತ್ತಿಗಾಗಲೇ 2 ವರ್ಷ 7 ತಿಂಗಳಾಗಿತ್ತು. 2 ವರ್ಷ 7 ತಿಂಗಳಾಗಿತ್ತು. ಅವಾಗ ತುರ್ತು ಪರಿಸ್ಥಿತಿಯನ್ನ ಅವರು ತೆಗೆದ್ರು. ಅವಾಗ ತೆಗೆದು ಚುನಾವಣೆ ಘೋಷಣೆ ಮಾಡಿದ್ರು. ಇಂದಿರಾ ಗಾಂಧಿ ಅವರ ಕೊನೆಯ ಸ್ಪೀಚ್ ಏನಾಗಿತ್ತು? ಅವರು ಮಾಮೂಲಿಯಂತೆ ಪೊಲಿಟಿಕಲ್ ಸ್ಪೀಚ್ ಅವರು ಮಾಡಿದ್ರು. ಅವಾಗೆಲ್ಲ ತನ್ನ ಪರವಾಗಿ ಏನೇನ್ ಬೇಕೋ ಅದೆಲ್ಲ ಮಾತಾಡ್ಕೊಂಡ್ರು. ಆದ್ರೆ ಜನಗಳಿಗೆ ಗೊತ್ತಿತ್ತು, ಗೊತ್ತಾಯ್ತಾ, ಚುನಾವಣೆಯಲ್ಲಿ ಸೋತ್ರು. ಮೊರಾರ್ಜಿ ದೇಸಾಯಿ ಪ್ರಧಾನ ಮಂತ್ರಿ ಆದ್ರು, ಅಟಲ್ ಬಿಹಾರಿ ವಾಜಪೇಯಿಯು ಸಹ ವಿದೇಶಾಂಗ ಮಂತ್ರಿ ಆದ್ರು. ಹೀಗೆಲ್ಲ ಅವಾಗ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರು ಸೋತ್ರು. ನೀವು ಈ ಇಷ್ಟೆಲ್ಲ ಒಂದ್ಸತಿ ಮೆಲುಕು ಮಾಡಿದಾಗ, ಈ ಹೋರಾಟ ಇಷ್ಟು ನೋಡಿದಾಗ ಏನ್ ಅನ್ಸುತ್ತೆ? ನನಗೇನ್ ಅನ್ಸುತ್ತೆ ಅಂದ್ರೆ, ಈ ತರ ಸರ್ವಾಧಿಕಾರಿ ಧೋರಣೆ ಬಂದಾಗ ಜನಗಳು ಜಾಗೃತರಾಗ್ಲೇಬೇಕು. ಮುಂದೆ ಆಗ್ಲಿ ಯಾರೇ ಬರ್ಲಿ, ಈ ತರ ಸರ್ವಾಧಿಕಾರಿ ಧೋರಣೆ, ಪ್ರಜಾಪ್ರಭುತ್ವವನ್ನ ಕೊಲೆ ಮಾಡತಕ್ಕಂಥದ್ದು ಇದೆಲ್ಲ ನಡೆದಾಗ ಜನರು ಜಾಗೃತರಾಗಬೇಕು. ಜನರನ್ನ ಜಾಗೃತಿ ಮಾಡತಕ್ಕಂಥ ಜವಾಬ್ದಾರಿ ನಮ್ಗಳ ಕೆಲವ್ರ ಮೇಲೆ ಇರಬೇಕು. ನಾವು ಮಾಡಬೇಕಾಗತ್ತೆ. ಜನಗಳಿಗೆ ಗೊತ್ತಾಗದೇ ಇದನ್ನ ನಾವು ಹೇಳಿ ನಾವು ಅವ್ರನ್ನೆಲ್ಲರನ್ನು ಎಬ್ಬಿಸ್ಬೇಕಾಗತ್ತೆ ಮೇಲೆ. ಅದರಿಂದ ಮುಂದೆ ಯಾವ ದಿನಗಳಲ್ಲೂ ಇಂಥ ಪರಿಸ್ಥಿತಿ ಬಂದ್ರೆ ನಾವು ಅದ್ರ ವಿರುದ್ಧ ಹೋರಾಟ ಮಾಡೋಕ್ಕೆ ಮಾನಸಿಕವಾಗಿ ಸಿದ್ಧವಾಗಿರ್ಬೇಕು ಅಂತ ನನಗನ್ನಿಸ್ತು. ಅವತ್ತಿನ ಹೋರಾಟ ಮತ್ತೆ ಇವತ್ತಿನ ಹೋರಾಟಕ್ಕೆ ಇರುವಂತ ವ್ಯತ್ಯಾಸಗಳೇನು? ಅವತ್ತು ಒಂದು ನಿರ್ದಿಷ್ಟವಾದ ಹೋರಾಟ ಇತ್ತು. ಪ್ರಜಾಪ್ರಭುತ್ವದ ಕೊಲೆ ಆಗಿದೆ, ಮೂಲಭೂತ ಹಕ್ಕುಗಳನ್ನ ಕಸ್ಕೊಂಡಿದ್ದಾರೆ ಅಂತೇಳಿ ನಿರ್ದಿಷ್ಟವಾದ ಗುರಿ ಇತ್ತು, ಹೋರಾಟ ಮಾಡ್ತಿದ್ರು. ಇವತ್ತು ಆ ಥರದ್ದು ಯಾವುದೋ ನಿರ್ದಿಷ್ಟವಾದ ಗುರಿಗಳಿಲ್ಲ. ಸುಮ್ಮನೆ ಅವರು ಪೊಲಿಟಿಕಲ್ ಪಾರ್ಟಿಗಳು ಅವರು ಇವರು ಒಂದು ಪಕ್ಷದ ವಿರುದ್ಧ ಇನ್ನೊಂದು ವಿರುದ್ಧ ಅದು ಅನೇಕ ಸತ್ಯಾಗ್ರಹಗಳು ಮಾಡ್ತಾರೆ, ಹೋರಾಟಗಳು ಮಾಡ್ತಾರೆ. ಆದ್ರೆ ಆ ಥರದ್ದು ಯಾವುದೇ ಆದಂತ ನಿರ್ದಿಷ್ಟವಾದ ಕಾರಣಗಳಿಲ್ಲ ಇವಾಗ. ಈ ಪ್ರಜಾಪ್ರಭುತ್ವ ಕೊಲೆ ಆಗಿದೆ ಅಂತಾನೆ ಈ ಹೋರಾಟಗಳು ನಡೀತಾ, ಅಥವಾ ನಮ್ಮೆಲ್ಲರ ಅಸ್ತಿತ್ವ ಕಳ್ಕೊಳ್ತೀವಿ ಅನ್ನೋದಕ್ಕೋಸ್ಕರ ಹೋರಾಟ ನಡೀತಾ? ನಮ್ದೆಲ್ಲ ಅಸ್ತಿತ್ವ ಹೋಗುತ್ತೆ. ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿರ್ತಕ್ಕಂಥ ಏನು ಸಂವಿಧಾನ ಇದೆ, ಆ ಸಂವಿಧಾನನ ಕಂಪ್ಲೀಟ್ ಅವ್ರು ಕೊಲೆ ಮಾಡಿದ್ರು. ಆ ಸಂವಿಧಾನ, ಅವರು ಕೊಟ್ಟಂತ ಸಂವಿಧಾನ ಇಡೀ ದೇಶಕ್ಕೆ ಒಂದು ಒಳ್ಳೆಯ ಒಂದು ಮಹಾ ಗ್ರಂಥ, ಅದು ಪವಿತ್ರ ಗ್ರಂಥ ದೇಶಕ್ಕೆ. ಅದನ್ನು ಕೊಲೆ ಮಾಡಿದ್ರು ಇಂದಿರಾ ಗಾಂಧಿಯವರು. ಅದ್ರಲ್ಲಿ ಮೂಲಭೂತ ಹಕ್ಕುಗಳು ಜನಗಳಿಗೆ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ರು ಎಲ್ಲವನ್ನೂ ಅವರು ಮೊಟಕು ಮಾಡಿಬಿಟ್ಟಿದ್ರು. ಆದ್ರಿಂದ ವಿರುದ್ಧ ಹೋರಾಟ ಮಾಡ್ಲೇಬೇಕಾಯ್ತು. ಅಂಥದ್ದು ಯಾವುದೇ ಸಂದರ್ಭ ಬಂದರೂ ಮಾಡ್ಬೇಕಾಗತ್ತೆ. ಅಂಥದ್ದು ಇವಾಗ ಯಾವುದೂ ಇಲ್ಲ ಪರಿಸ್ಥಿತಿ. ನಿಮ್ಗೆ ಆ ಸಮಯದಲ್ಲಿ ಸಾರ್ಥಕ ಅನ್ಸಿದ್ದು ಯಾವ ವಿಷಯ? ನನಗೆ ಜೀವನದಲ್ಲಿ ಸಾರ್ಥಕತೆ ಅಂತಂದ್ರೆ ಈ ಹೋರಾಟ, ಮತ್ತೆ ತುರಂಗವಾಸ, ಜೈಲ್ವಾಸ ಅನುಭವಿಸಿದ್ದು, ಹೋರಾಟ ಮಾಡಿದ್ದು, ಭೂಗತ ಕಾರ್ಯ ಮಾಡಿದ್ದೆ ನನ್ನ ಜೀವನದಲ್ಲಿ ಒಳ್ಳೆ ಅವಕಾಶ. ಓದಿದ್ದಕ್ಕಿಂತಲೂ ಈಗ ಸ್ಟೂಡೆಂಟ್ ಲೈಫ್ ಈಸ್ ಎ ಗೋಲ್ಡನ್ ಲೈಫ್ ಅಂತ, ಅದಕ್ಕಿಂತಲೂ ಹೆಚ್ಚು ನನಗಿದು. ನೀವೆಲ್ಲ ಜೈಲಿಂದ ಹೊರಗಡೆ ಬಂದ ಆಮೇಲೆ ಜನ ನಿಮ್ನ ಸ್ವೀಕರಿಸಿದ ರೀತಿ, ಜೊತೆಗೆ ಈ ತುರ್ತು ಪರಿಸ್ಥಿತಿ ಮುಗಿದಾಗ
ನಿಮ್ನ ನೋಡ್ತಿದ್ದ ರೀತಿ ಜನ ಹೇಗಿತ್ತು ಅಂತ? ಜನ ಅವಾಗೆಲ್ಲ ಜನಗಳಿಗೆ ಗೊತ್ತಾಯ್ತು ಇಂದಿರಾ ಗಾಂಧಿ ಮಾಡಿದ ತಪ್ಪು ಅಂತ ಹೇಳಿ. ಹಾಗಾಗಿ ನಮಗೆ ಸಮಾಜದಲ್ಲಿ ಒಳ್ಳೆ ಗೌರವ ಇತ್ತು. ಎಲ್ಲೋದ್ರೂ ಗೌರವಿಸೋರು ನಮ್ಮನ್ನ ಕೇಳ್ತಾ ಇದ್ರು, ಅನುಭವಗಳು ಕೇಳ್ತಿದ್ರು. ನಮ್ಮ ಹೋರಾಟ, ನಮ್ದು ಪ್ರಾಣ ಹೋಗತಕ್ಕಂಥ ಕೆಲವು 2-3 ಸಂದರ್ಭಗಳು ಬಂದು ಅವ ಹೋರಾಟದಲ್ಲಿ. ಜೈಲಿನಲ್ಲಿ ಇದ್ದಂಥ ಅನುಭವಗಳಿರ್ಬೋದು, ಜೈಲಿಂದ ಹೊರಗಡೆ ಬಂದಿದ್ದಂತೂ ಒಂದು ರೋಮಾಂಚಕ. ಅದೆಲ್ಲ ಸಾಮಾನ್ಯವಾಗಿ ಗೊತ್ತಿತ್ತು ನಮ್ಮ ಬಳಗದ ಜನಗಳಿಗೆಲ್ಲ. ಹಾಗೆ ಅವರೆಲ್ಲ ನಮ್ಮನ್ನ ಗೌರವಿಸ್ತಾ ಇದ್ರು ಚೆನ್ನಾಗಿ. ಈ ಜೈಲಿಂದ ಹೊರಗಡೆ ಬರ್ಬೇಕಾದ್ರೆ ರೋಮಾಂಚಕ ಅಂತ ಹೇಳಿದ್ರೆ ಏನದು ಅಂತ? ಅದೇನಿಲ್ಲ, ಏನಂತ ಹೇಳಿದ್ರೆ ಜನವರಿ 14ನೇ ತಾರೀಕು ದಸ್ತಗಿರಿಯಾಗಿ ಒಳಗಡೆ ಬಂದ್ವಿ. 76 ಜನವರಿ 14, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಮತ್ತೆ 6 ತಿಂಗಳ ಮೇಲೆ ನಮ್ದು ಹಾಸನ್ ಕೋರ್ಟಲ್ಲಿ ಬಿಡುಗಡೆ ಆಯಿತು. ನಮ್ಮ ಬ್ಯಾಚಿಂದು 27 ಜನ ಏನೋ ನಾವು ಅರೆಸ್ಟ್ ಆಗಿದ್ವಿ. ಅದು ಅಷ್ಟೊತ್ತಿಗೆ ನನ್ನ ಮೇಲೆ ಮೀಸಾ ವಾರೆಂಟ್ ಬಂದು ಜಾರಿ ಆಗ್ಬಿಟ್ಟಿದೆ. ಮೀಸಾ ವಾರೆಂಟ್ ಅಲ್ಲಿದೆ. ಅಲ್ಲಿ SP ಹೇಳಿದ್ದಾರೆ ಅರೆಸ್ಟ್ ಹತ್ ಕೂಡಲೇ ಅವ್ರನ್ನ, ಅದು ಜೈಲಿಂದ ಬಂದ ಕೂಡಲೇ ಅವ್ರು ಬಿಡುಗಡೆ ಆದ ಕೂಡಲೇ ಅರೆಸ್ಟ್ ಮಾಡಿ ಅವ್ರನ್ನ ಅಂತ. ಜೈಲಿಂದ ಹೊರಗಡೆ ಬಂದ ಕೂಡಲೇ ಮತ್ತೆ ಅರೆಸ್ಟ್ ಅಂತ ಇತ್ತು ಆರ್ಡ್ರು. ಆದರೆ ಅಷ್ಟೊತ್ತಿಗಾಗಲೇ 6 ತಿಂಗಳು ಕಳೆದಾಗಿತ್ತು. ಅಷ್ಟೊತ್ತಿಗೆ ಮತ್ತೆ ರಾಮಣ್ಣವರೇ ಅದ್ರ ಬಗ್ಗೆ ಯೋಚನೆ ಮಾಡಿ ಮತ್ತೆ ಅರೆಸ್ಟ್ ಆಗುವ ಅಗತ್ಯ ಇಲ್ಲ ಛಾಯಾಪತಿ, ಅದರಿಂದ ಅವ್ರನ್ನ ಏನಾದ್ರು ಮಾಡಿ ಹೊರಗೆ ತರಬೇಕು ಅಂತ ಹೇಳಿ ಯೋಚನೆ ಆಗೋಯ್ತೆಲ್ಲ. ಅದಕ್ಕೆ ತಕ್ಕನಾಗಿ ಹಾಸನ್ನಲ್ಲಿ ಆರ್ಗ್ಯುಮೆಂಟ್ ಆಯ್ತು. ಹಾರನಹಳ್ಳಿ ರಾಮಸ್ವಾಮಿಗಳು ನಮ್ಮ ಬ್ಯಾಚನ್ನು ಬಿಡಿಸ್ತವ್ರು, ಬೀಂಗೆ ಕಾಂಗ್ರೆಸ್ ಮ್ಯಾನ್. ಅವ್ರು ವಾದ ಮಾಡಿದ್ರು ತಪ್ಪು ಇದು, ಇವ್ರನ್ನ ಅರೆಸ್ಟ್ ಮಾಡಿರೋದು ಅಂತ ಹೇಳಿ. ಆ ಪ್ರಕಾರ ನಮ್ದು ಬಿಡುಗಡೆ ಆಯ್ತು. ಆದ್ರೆ ಪೊಲೀಸ್ ವ್ಯಾನು ಎಲ್ಲ ಸಿದ್ಧವಾಗಿದೆ. ಮತ್ತೆ ಆ ಬಿಡುಗಡೆದು ವಾರೆಂಟ್ ತಗೊಂಡು ಸೀದಾ ಮೈಸೂರು ಜೈಲಿಗೆ ಬರ್ಬೇಕು. ಮೈಸೂರು ಜೈಲಲ್ಲಿ ಇದ್ದಿದ್ದು ನಾವು ಅವಾಗ. ಬಂದು ನನ್ನನ್ನ ಆಚೆ ಕಡೆ ಬಂದ ಕೂಡಲೇ ಮತ್ತೆ ಅರೆಸ್ಟ್ ಮಾಡಬೇಕು ಅಂತ ಇತ್ತು. ಅದಕ್ಕೆ ರಾಮಣ್ಣವ್ರು ಮಾಡಿದಂಥ ಯೋಚನೆ ಅಂತ ಹೇಳಿದ್ರೆ, ಅಲ್ಲಿ ಕಾರ್ಯಕರ್ತನ ಸೇರ್ಕೊಂಡು ಅಲ್ಲಿ ಜಡ್ಜ್ಮೆಂಟ್ ಆಗುವಾಗಲೇ ಸ್ಟೆನೋಗ್ರಾಫರ್ ತಕ್ಷಣ ಗುರ್ತಾಕೊಳ್ಬೇಕು, ತಕ್ಷಣ ಟೈಪ್ ಮಾಡಬೇಕು, ತಕ್ಷಣ ಮ್ಯಾಜಿಸ್ಟ್ರೇಟ್ರ್ ಮುಂದೆ ಇಡಬೇಕು. ಅದೆಲ್ಲ BR ಕೃಷ್ಣಮೂರ್ತಿ ಅಂತ ಹೇಳಿ ವ್ಯವಸ್ಥೆ ಮಾಡಿದ್ರು. ನಮ್ಮ ಅಡ್ವೊಕೇಟು ಮತ್ತು MLC ಆಗಿದ್ರು, ಸಂಘದ ಕಾರ್ಯಕರ್ತರು. ಅದೆಲ್ಲ ಬೇಗ ಆಯಿತು. ಆದ ಕೂಡಲೇ ಮ್ಯಾಜಿಸ್ಟ್ರೇಟ್ ಹತ್ರ ಸೈನ್ ಆದ ಕೂಡಲೇ ಒಂದು ಕಾಪಿನ ತೆಗೆದು ಅವರು BR ಕೃಷ್ಣಮೂರ್ತಿಯವರು ಸಕ್ಕದ ಕಾರ್ಯಕರ್ತರಿಗೆ ಕೊಟ್ಬಿಟ್ರು. ಅವರು ಸೀದಾ ತಗೊಂಬಂದ್ರು, ಬಹುಶಃ ರಾಮಣ್ಣವ್ರಿಗೆ ಕೊಟ್ಟರು ಅನ್ಸುತ್ತೆ. ಏನು ವ್ಯವಸ್ಥೆ ಆಗಿತ್ತು ಅಂದರೆ, ಆ ಕಾಪಿ ಸಿಕ್ಕಿದ ಕೂಡ್ಲೇನೆ ಇಬ್ರು ಮೋಟರ್ ಬೈಕಲ್ಲಿ ಹಾಸನದಿಂದ ಮೈಸೂರಿಗೆ ಬಂದ್ಬಿಡ್ಬೇಕು. ತಕ್ಷಣ ಬಂದು ಜೈಲ್ ಹತ್ರ ಬಂದು ಜೈಲರಿಗೆ ಅದನ್ನು ಕೊಟ್ಟು ಇವ್ರನ್ನ ಸರ್ ಬೇಗ ಬಿಡುಗಡೆ ಮಾಡಿ ಅಂತ ಹೇಳಬೇಕು. ಇದು ವ್ಯವಸ್ಥೆ ಆಗಿದ್ದು. ಅದೇ ಪ್ರಕಾರ ಆಯಿತು. ಮೋಟರ್ ಬೈಕ್ ತಗೊಂಡು ಬಂದರು ಇಬ್ರು. ನಾನು ಒಳಗಡೆ ಸಂಜೆ ಯಾವಾಗ 6 ಗಂಟೆ ಶಾಖೆ ತಗೊಂಡಿದ್ದೀನಿ. ನಾನು ಅವಾಗ ಜೈಲ್ ಕಾರ್ಯವಾಹ ಮೈಸೂರಿಗೆ. ನಾನೇ ಶಾಖೆ ತಗೊಂಡಿದ್ದೀನಿ. ಯಾರೋ ಬಂದು ನಿಮ್ಮನ್ನ ಕರಿತೀರಿ ಅಂದ್ರು. ತಕ್ಷಣ ಹೋದೆ ನಾನು. ಹೋಗಿ ನೋಡಿದ್ರೆ ನಮ್ಮ ತಾಲೂಕು ಕಾರ್ಯವರು AS ಬಸವರಾಜ್ ಅಂತ, ಅವ್ರು ಆಮೇಲೆ MLA ಆದರು. ಅವರೇ ಬಂದಿದ್ದಾರೆ. ಅವಾಗ ಚಾರಣ ಬೇಗ ಇಲ್ಲಿ ಏನಿಲ್ಲ, ಈಗ ರಾಮಣ್ಣವ್ರು ಹೇಳಿ ಕಳಿಸಿದ್ದಾರೆ, ನೀವು ತಕ್ಷಣ ಆಚೆ ಕಡೆ ಬರಬೇಕು, ಇಲ್ಲ ಮತ್ತೆ ಅರೆಸ್ಟ್ ಆಗ್ತಿ. ಹಿಂದ್ಗಡೆ ಪೊಲೀಸ್ ಜೀಪ್ ಬರ್ತಾ ಇದೆ, ಅದೇನು ಐಡಿಯಾ ಮಾಡು ನೋಡು, ವಾರೆಂಟು ಇದು ರಿಲೀಸ್ ಆರ್ಡರ್ ಸಿಕ್ಬಿಟ್ಟಿದೆ ಅಂತ ಕೈ ಕೊಟ್ಟರು. ಅವರೆಲ್ಲ ಕಟಕಟೆಯಿಂದ ಹೊರಗಡೆನೆ ನಿಂತಿದ್ದಾರೆ. ನಾನು ಅದನ್ನು ಇಸ್ಕೊಂಡು ಸೀದಾ ಜೈಲರ್ ಹತ್ರ ಓಡೋಗ್ಬಿಟ್ಟು, ಸರ್ ನಂದು ಇವತ್ತು ಬಿಡುಗಡೆ ಆಗಿದೆ, ಆದರೆ ನಾನೊಬ್ಬ ತುರ್ತಾಗಿ ಹೋಗ್ಬೇಕು, ನಮ್ಮ ತಾಯಿಯವರಿಗೆ ತುಂಬ ಸೀರಿಯಸ್ ಆಗಿದೆ. ಆ ಮನಸ್ಸಿನಲ್ಲಿ ಭಾರತ್ ಮಾತೆಯನ್ನು ತಿಳ್ಕೊಳ್ಳೋ, ನಮ್ಮ ತಾಯಿ ಚೆನ್ನಾಗಿದ್ದಾರೆ, ಸೀರಿಯಸ್ ಆಗಿದ್ದ ಅವತ್ತಿನ ದಿನಗಳಲ್ಲಿ ಭಾರತಾಂಬೆಗೆಯ ಇವ್ರ ದೆಸೆಯಿಂದ ಅಂತ ತಿಳ್ಕೊಂಡು ನಾನು ಅರ್ಜೆಂಟ್ ಹೋಗ್ಬೇಕು ಸರ್, ನನ್ನ ಒಬ್ಬನ ಬಿಡುಗಡೆ ಮಾಡಿ ಆಯ್ತಾ. ಮತ್ತೆ ಉಳಿದವರೆಲ್ಲ ಏನ್ರಿ, ಉಳಿದವ್ರನ್ನ ನೀವು ಎಷ್ಟೊತ್ತಿ ಬೇಕಾದ್ರೂ ಕಳಿಸಿ. ಆಮೇಲೆ ನಿಮ್ಮ ವಸ್ತುಗಳೆಲ್ಲ ಇದೆಯಲ್ರಿ, ಇಲ್ಲಿ ನಿಮ್ಮದು ವಾಚ್ ಇದೆ, ನಿಮ್ದು ಸೂಟ್ ಕೇಸ್ ಇದೆ, ನಿಮ್ಮ ಬಟ್ಟೆಗಳೆಲ್ಲ ಇಟ್ಟಿರ್ದಿರಲಿಲ್ಲ ಇಲ್ಲಿ ಯಾವಾಗ ತಂದು, ಅದೆಲ್ಲ ನನ್ನ ಬ್ಯಾಚಲ್ಲಿ 27 ಜನರಲ್ಲಿ ಯಾರ ಕೈಲಿ ಬೇಕಾದ್ರೂ ಕೊಡಿ, ಅವ್ರು ತಗೊಂಬರ್ತಾರೆ. ಆದರೆ ನಾನು ಬೇಗ ಹೊರಡ್ಬೇಕು, ಅದೆಲ್ಲ ತಗೊಳ್ತಾ ಲೇಟ್ ಮಾಡೋಕ್ಕಾಗಲ್ಲ. ಪಾಪ ಅವ್ರು ಯಾರೋ ನಮ್ಮ ಸ್ನೇಹಿತರು ಗಾಡಿ ತೊಗೊಂಬಂದಿದ್ದಾರೆ, ಅರ್ಜೆಂಟ್ ಬಾ ಅಂತ ಹೇಳ್ತಾರೆ ಅಂತ ಒಂದಷ್ಟು ಹೇಳಿ ಅಂತುವೇ ರಿಜಿಸ್ಟ್ರಿಗೆ ಸೈನ್ ಹಾಕಿ ನಾನು ಒಬ್ಬ ಬಿಡುಗಡೆ ಇದೆ. ಬಿಡಿದ ತಕ್ಷಣ ಸೀಟಿ ಎಲ್ಲ ಹಾಗೇ ಇದೆ. ಓಡದೆ ಒಳಗಡೆ ಹೋಗ್ಬಿಟ್ಟು ತಕ್ಷಣ ಇನ್ನೊಬ್ಬರಿಗೆ ಸೀಟಿ ಕೊಟ್ಬಿಟ್ಟು, ನೋಡಪ್ಪ ನಿನ್ನ ಶಾಖೆ ಮುಗಿಸು, ಪ್ರಾರ್ಥನೆ ಎಲ್ಲ ಅಂಥೇಳಿ ನಮ್ಮವ್ರನ್ನ ಕರೆದು, ನೀವೆಲ್ಲ ಇನ್ನೊಂದು ಅರ್ಧ ಗಂಟೆಲಿ ಬಿಡುಗಡೆ ಆಗ್ತೀರಾ, ನಾನೊಬ್ಬ ತುರ್ತಾಗಿ ಹೋಗಬೇಕು, ಅದೆಲ್ಲ ಕತೆ ಆಮೇಲೆ ಹೇಳ್ತೀನಿ, ನೀವೆಲ್ಲ ಬನ್ನಿ ಅಂಥೇಳಿ ನಾನು ಪ್ರಣಾಮ ಮಾಡಿದ್ದೆ. ಬನೀನು ಮತ್ತು ನಿಕ್ಕರು ಅಷ್ಟೇ, 2ರಲ್ಲಿ ಇದ್ದಿದ್ದು. ಆಚೆ ಕಡೆ ಓಡ್ ಬಂದೆ. ಬಂದ ಕೂಡಲೇ ನನ್ನ ಮೋಟ್ರ್ ಬೈಕಲ್ಲಿ ಕರ್ಕೊಂಡು ಹೊರಟ್ಬಿಟ್ರು ಮೈಸೂರಲ್ಲಿ. ರಾಮಣ್ಣವರು ಬಂದ್ಬಿಟ್ಯಾರ ಅಷ್ಟರೊಳಗೆ. ಬಂದು ಅಲ್ಲೊಬ್ರು ಕಾರ್ಯಕರ್ತರ ಮಂದಿದ್ರು, ಅಲ್ಲಿ ಕರ್ಕೊಂಬರ್ಲಿಕ್ಕೆ ಹೇಳಿದ್ರು. ನಾನು ಅಲ್ಲಿಗೆ ಹೋದ್ಮೇಲೆ ರಾಮಣ್ಣವ್ರು ನನ್ನ ವೇಷ ನೋಡಿ ಅವರೇ ಒಂದು
ಒಂದು ಪೈಜಾಮ ಶರ್ಟು ಎಲ್ಲ ನನಗೆ ತರಿಸ್ಕೊಟ್ರು. ಹ್ಮ್. ನಾನು ಬರೀ ನಿಕ್ಕರು ಬನೀನಲ್ಲಿದ್ದೆ. ಹ್ಮ್. ಹಾಗಾಗಿ ನಾನು ಅದೊಂಥರ ರೋಮಾಂಚನವಾಗಿತ್ತು. ಇದು ಅವ್ರು ಬರುವಂಥದ್ದು ತುರ್ತಾಗಿ. ಅಷ್ಟೊತ್ತಿಗೆ ನಾನು ಹೋಗಿ 10 ನಿಮಿಷ ಆಗಿಲ್ಲ, ಪೊಲೀಸ್ ಜೀಪ್ ಹಾಸನಿಂದ ಬಂದ್ಬಿಟ್ಟಿದೆ. ಅವರು ವಾರೆಂಟ್ ಇಟ್ಕೊಂಡು ಬಂದಿದ್ದಾರೆ, ರಿಲೀಸ್ ಆರ್ಡು ವಾರೆಂಟ್ ಎರಡುವೆ ಹ್ಮ್. ತಗೊಂಡೋಗಿ ಜೈಲರಿಗೆ ಕೊಟ್ರು. ಹ್ಮ್. ನೋಡಿ, ಇವ್ರು ಒಬ್ಬರನ್ನ ಬಿಟ್ಟು ಉಳಿದವ್ರನ್ನೆಲ್ಲ ಬಿಡುಗಡೆ ಮಾಡಿ ಇವ್ರನ್ನ ನಾವು ಅರೆಸ್ಟ್ ಮಾಡಬೇಕು, ಮತ್ತೆ ರೀ ಅರೆಸ್ಟ್ ಮೀಸಾದಲ್ಲಿ ಅಂತ. ಅವ್ರು ಹೇಳ್ತಾರೆ ಅವ್ರಾಗ್ಲೇ ಹೊರಟೋದ್ರು ಅಂತ. ಹ್ಮ್. ಅದಿಂಗ್ ಬಿಟ್ರಿ ನೀವು ನೋಡಿ, ನಿಮ್ದೇ ಆರ್ಡರ್ ನನಗೆ ಬಂದಿದೆ, ನಮ್ಗೇನು ಯಾರು ಆರ್ಡರ್ ತಗೊಂಬಂದು ಕೊಟ್ಟರು ಬಿಡುಗಡೆ ಮಾಡ್ತೀವಿ. ಹ್ಮ್. ಅವಾಗ ಅರ್ಥವಾಗಿರುತ್ತೆ ಏನು ಅರ್ಜೆಂಟ್ ಇವ್ರಿಗೆ, ಅಲ್ಲ ಸೀರಿಯಸ್ ಯಾರಿಗಾಗಿದೆ ಅಂತ, ಹ್ಮ್. 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 ಹುಷಾರಿಲ್ದಿರೋ ಸೀರಿಯಸ್. ಅವಾಗ ಜೈಲರಿಗೆ ಅರ್ಥವಾಗಿರುತ್ತೆ ಅನ್ಸುತ್ತೆ. ಹ್ಮ್. ಅಂತೇಳಿ ಏನು ಮಾಡಕ್ಕಾಗ್ಲಿಲ್ಲ. ಅವ್ರದ್ದು ಕಾನೂನು ಪ್ರಕಾರ ಮಾಡಿದ್ದಾರೆ, ಇವರು ಕಾನೂನು ಪ್ರಕಾರ ಬಂದೆ. ಆ ಬರೀ ಕೈಲಿ ವಾಪಸ್ ಹೋದ್ರು. ಹ್ಮ್. ಹೋಗಿ ನನಗೆ ರಿಲೀಸ್ ಆಗಿ ಚುನಾವಣೆ ಆಗಿ ನಾನು ವಾಪಸ್ ಮನೆಗೆ ಹೋದ್ನಲ್ಲ, ಅವಾಗ ನಾನು ಬಂದಿದ್ದು ಕೇಳ್ಕೊಂಡು ಅವಾಗ ಪೊಲೀಸ್ ಸ್ಟೇಷನ್ಗೆ ಕರೆದು ಮರ್ಯಾದೆಯಿಂದ ಅದನ್ನ ಕಾಪಿ ತರಿಸ್ಕೊಟ್ಟು ರಿವೋಕ್ ಮಾಡಿದ್ರು, ಹ್ಮ್. 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 ಮೀಸಾ ವಾರೆಂಟ್. ಆ ರೀತಿ ಒಂಥರ ರೋಮಾಂಚನ. ಈ ಥರದ್ದು 2-3 ಆಗಿದೆ ರೋಮಾಂಚನ. ಹ್ಮ್. ಆ ಭೂಗತ ಇದರಲ್ಲೆಲ್ಲ ತುಂಬಾ ಹೋರಾಟ ಮತ್ತೆ ಆಸೆ ಪಟ್ಟು ಮಾಡುವಂಥದ್ದು ಆಗಿತ್ತು. ಇವತ್ತು ಈ ಈ ರೀತಿ ನಿಮ್ಮ ಸ್ನೇಹಿತರೆಲ್ಲ ಸಿಕ್ಕಿದಾಗ ಈ ನಿಮ್ ಜೊತೆಗೆ ಹೋರಾಟ ಮಾಡಿದವರು ಅಥವಾ ನಾನು ಹೋರಾಟ ಮಾಡಿದ್ದೆ ಅಂತ ಹೇಳೋವಂಥವ್ರಿಗೆ ನೀವ್ ಹೇಗೆ ಮಾತಾಡಿಸ್ತೀರ ಅವ್ರನ್ನ? ಅವ್ರು ಏನೇನ್ ಹಂಚ್ಕೊಳ್ತಾರೆ? ಇವತ್ತು ಬೆಳಗ್ಗೆನೂ ನಂಗೆ ಒಂದು ಜಾಗದಲ್ಲಿ ಕರೆದಿದ್ರು ಈ ತುರ್ತು ಪರಿಸ್ಥಿತಿ ಬಗ್ಗೆ ಮಾತಾಡೋದಕ್ಕೋಸ್ಕರ. ನಾನು ಹೆಮ್ಮೆಯಿಂದ ಮಾತಾಡಿದೆ, ಖುಷಿಯಿಂದ ಹೇಳಿದೆ. ಇದನ್ನೆಲ್ಲ ಏನಾಗಿತ್ತು, ಯಾತಕ್ಕೆ ತಗೊಂಬಂದ್ರು ತುರ್ತು ಪರಿಸ್ಥಿತಿನ ಅನ್ನೋದನ್ನು ಸಹ ಹೇಳಿದೆ. ಯಾವ ಸ್ನೇಹಿತರಿಗೆ ಕೇಳಿದ್ರು ನಾನು ಉತ್ಸಾಹದಿಂದ ಹೆಮ್ಮೆಯಿಂದ ನಮ್ಗೆ ಜೀವನದಲ್ಲಿ ಸಿಕ್ಕದಂತ ಸುವರ್ಣ ಅವಕಾಶ ಹೋರಾಟ ಅನ್ನೋ ರೀತಿಯಲ್ಲೇ ಹೇಳ್ತೀನಿ. ಅವರು ಸಹ ಖುಷಿ ಪಡ್ತಾರೆ ಅದನ್ನೆಲ್ಲ ಕೇಳಿ. ಇಷ್ಟೋ ತನಕ ನಮ್ ಜೊತೆ ಇದ್ದು ತುರ್ತು ಪರಿಸ್ಥಿತಿಯ ಆ ಕರಾಳ ರಾತ್ರಿಗಳು, ಕರಾಳ ದಿನಗಳನ್ನ ಹೇಳದಂತ ಶ್ರೀ ಛಾಯಾಪತಿ ಅವ್ರಿಗೆ ನಾವು ಧನ್ಯವಾದವನ್ನು ಹೇಳ್ತಾ ಇದೀವಿ. ಮತ್ತೆ ಸಿಗೋಣ ಇನ್ನೊಬ್ಬ ರಾಜಕಾರಣಿ ವ್ಯಕ್ತಿಗಳ ಜೊತೆ. ಪೊಲಿಟಿಕಲ್ ಆಂಗಲ್ ವಿತ್ ಮಣಿ ಅನ್ನೋಂಥ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕು ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.